ಸರ್ ಈ ಟೈಟ್ಲುನ ಇಟ್ಕೊಂಡು ಫ್ಯಾಮಿಲಿ ಆಡಿಯನ್ಸ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತೀರಾ? ಈ ಟೈಟ್ಲಿನ ಇಟ್ಕೊ ಇದು ನನಗೇನ ಪ್ರಶ್ನೆ ಡೈರೆಕ್ಟರ್ಗ? ಆಕ್ಚುಲಿ ಡೈರೆಕ್ಟರ್ ಕೇಳ್ಬಿಟ್ರೆ ಅವ್ರಿಗೆ ಇನ್ನೂ ಒಂದಿದೆ. ಹಾ, ಈ ಟೈಟ್ಲ್ ನೋಡಿ, ಇವಾಗ ಚೂರಿ ಚಿಕ್ಕಣ್ಣ ಅಂತ ಸಿನಿಮಾ ಟೈಟ್ಲ್ ಇತ್ತು, ಬರಲಿಲ್ಲ ಆ ಫ್ಯಾಮಿಲಿ ಆಡಿಯನ್ಸು. ಸೊ ಕತೆ ಹೇಗಿರುತ್ತೋ ಅದ್ರ ತಕ್ಕನಂಗೆ ನಮ್ಮ ಟೈಟ್ಲ್ ಇರುತ್ತೆ. ಸೊ ಆ ಥರ ಎಲ್ಲ ಏನಿಲ್ಲ ಬ್ರೋ, ನಮ್ದೇನಿಲ್ಲ ಬ್ರೋ. ಅಣ್ಣ ಅವರೇ ಮಾಡಿದರೆ, ವಿಷ್ಣು ಸರೇ ದಾದಾ ಅಂತ ಮಾಡಿದರೆ, ನಮ್ದೆಲ್ಲ ಏನು. ಥ್ಯಾಂಕ್ ಯು ಸೊ ಮಚ್ ಸರ್. ಉತ್ತರ ಕರ್ನಾಟಕದ ಕತೆ ಅಂತ ಅಂದರೆ ಬಹುತೇಕ ನಮಗೆ ಮೈಂಡಿಗೆ ಬರುವಂಥದ್ದು ಮರ್ಯಾದೆ ಹತ್ಯೆ. ಸೊ ಈ ರೀತಿಯಾದಂಥ ಇಲ್ಲೂ ಕೂಡ ಒಂದು ಲವ್ ಸ್ಟೋರಿ ಪ್ಲಸ್ ಹೋರಿ ಹಿಡಿಯುವಂಥ ಒಂದು ಪಾತ್ರ ಅಂತಿದ್ದೀರಾ. ಸೊ ಇಲ್ಲಿ ಮರ್ಯಾದೆ ಹತ್ಯೆ ಬರ್ಬೋದಾ? ಹಾನಗಲ್ಲು ಯಾವಾಗ ನಡೆದಂಥ ಒಂದು ಘಟನೆ ಇದು? ಒಂದು 90% ಅದೇ ಸಿನಿಮಾ ಅದೇ ಕಥೆಯನ್ನು ನಾವು ತೆರೆ ಮೇಲೆ ತರೋಕ್ಕೆ ಟ್ರೈ ಮಾಡ್ತೀವಿ ಅಂತಿದ್ದೀರಲ್ವಾ? ಒಂದು ಬಯೋಪಿಕ್ ಥರ ಆಗುತ್ತಾ ಏನು ಅಂತ? ಇದು ಬಯೋಪಿಕ್ ತರ ಏನೋ ಆ ರೀತಿ ಏನೋ ಆಗಲ್ಲ. ಇದು ಬಂದ್ಬಿಟ್ಟು ಒಂದು 99% ಅಂತ ಏನು ಹೇಳಿದ್ರಲ್ಲ, ಆ 99% ರೀತಿಯ ಒಂದು ಕ್ಯಾರೆಕ್ಟರ್ ಒಬ್ಬ ಕ್ಯಾರೆಕ್ಟರ್ ಇದ್ದ. ಹೋರಿ ಶಿವ ಅಂತ, ಅಂದ್ರೆ ಅದ್ರ ಹೆಸರು ಚೇಂಜ್ ಮಾಡಿದ್ವಿ. ನಮ್ಮ ಹೀರೋ ಪಾತ್ರ ಹೆಸರು ಹೋರಿ ಶಿವ. ಸೊ ಆ ಒಂದು ಅವನ ಸುತ್ತ ನಡೆದಿರುವಂತ ಒಂದು ಪ್ರೇಮ ಘಟನೆ ತುಂಬಾ 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 ಹಾಂಟ್ ಮಾಡುತ್ತೆ. ಯಾರಿಗೆ ಆದ್ರೂ ಚಿತ್ರದಲ್ಲಿ ನೋಡಿದಾಗ ಈ ತರ ಒಬ್ಬ ಪ್ರೇಮಿ ಇದ್ನ ಅನ್ನೋದು ಹಾಂಟ್ ಮಾಡುತ್ತೆ. ಸೊ ಆ ಒಂದು ಕಥೆನ ಆಧರಿಸ್ಕೊಂಡು, ಅಂದ್ರೆ 99% ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಆ ಕ್ಯಾರೆಕ್ಟರ್ನ ನಾವು ತಗೊಂಡಿದೀವಿ. ಆಮೇಲೆ ಇನ್ನೊಂದೇನಂದ್ರೆ, ನೀವು ಹೇಳಿದ್ರಿ ಮರ್ಯಾದಾ ಹತ್ಯೆ ಅಂತ ಹೇಳಿ. ಸೊ ಆ ರೀತಿದು ಏನು ವಿಚಾರಗಳಿಲ್ಲ ಇದರಲ್ಲಿ ಸದ್ಯಕ್ಕೆ. ಯಾಕೆ ಅಂದ್ರೆ, ನೀವು ನಾರ್ತ್ ಕರ್ನಾಟಕ ಆಗಲಿ ಬೇರೆ ಎಲ್ಲೇ ಆದ್ರೂ ಅದು ಕಾಮನ್ ಆಗಿ ಹೇಳ್ತಾರೆ. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಆ ಥರನೇ ಬರುತ್ತೆ ಕೂಡ ಆ ಕಡೆ. ಸೊ ಇಲ್ಲಿ ಬೇರೆ ಥರನೇ ಇದೆ, ಡಿಫ್ರೆಂಟ್ ಆಗಿದೆ ಖಂಡಿತವಾಗೂ. ಇಲ್ಲಿವರೆಗೂ ಸರ್ ಏನು ಹೇಳಿದ್ದಾರೆ ಮತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಏನು ಹೇಳಿದ್ದಾರೆ, ಒಂಥರ ತುಂಬಾ ಡಿಫ್ರೆಂಟ್ ಆಗಿರುವಂಥ ಕತೆ. ಆಮೇಲೆ ಎಸ್ಪೆಷಲಿ ಧ್ರುವ ಸರ್ ಈ ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾತಾಡ್ತಾ ಒಂದು ಪಂಚೆ ಕಟ್ಕೊಂಡು ಒಂದು ಬಿಡಿ ಇಟ್ಕೊಂಡು, ಸೊ ಅದು ಬೇರೆ ಥರನೇ ಮಜಾ ಕೊಡುತ್ತೆ. ಆಮೇಲೆ ನಾನು ಅವಾಗ್ಲೇ ಹೇಳ್ದಂಗೆ ಒಂದು ಹೋರಿ ಹಿಡಿಯುವಂಥ ಹೋರಿ ಬೆದರಿಸುವಂಥ ಆಟಗಳು ನಡೆಯುತ್ತೆ ದೀಪಾವಳಿಗಳ ನಂತರ. ಸೊ ಅದನ್ನ ಹಿಡಿಯುವಂತ ಒಂದು ಮ್ಯಾನ್ಲಿ ಪೈಲ್ವಾನ್ ಆಗಿ ನಮ್ಮ ಧ್ರುವ ಸರ್ ಬರ್ತಿದ್ದಾರೆ. ಜೊತೆಗೆ ಮೇಡಮ್ ಕೂಡ ಒಂದು ಪ್ರೇಮಿ, ಒಂದು ಹುಡುಗ ಲವ್ ಮಾಡ್ತೇನೆ ಹುಡುಗಿನೇ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಯಾಕೆ ಆ ಹುಡುಗಿನ ಲವ್ ಮಾಡ್ತಾನೆ ಅನ್ನೋದು ನೀವು ಖಂಡಿತವಾಗೂ ತೆರೆ ಮೇಲೆ ನೋಡ್ತೀರಾ. ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಸರ್.